ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ, ಉತ್ತರ ಕರ್ನಾಟಕ ಮಡಿವಾಳರ ಸಂಘ ಇದೇ ಬರುವ 16-3-2026 ಸೋಮವಾರದಂದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ನಮ್ಮ ಸಮಾಜದ ಎಲ್ಲ ಬಂಧು ಮಿತ್ರರಿಗೂ, ಈ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಕೈ ಮುಗಿದು ನಾವು ಕೇಳ್ಕೊಳ್ಳೋದೇನೆಂದರೆ 16ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಾವು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ದಯವಿಟ್ಟು ನಮ್ಮ ಸಮಾಜದವರು ಯಾರೇ ಇರಲಿ, ಅವ್ರ ಕರೆದು ಇವ್ರು ಕರೆದು ಅವ್ರು ಬೇಡ ಇವ್ರು ಬೇಡ ಅಂತಿಲ್ಲ. ಇದು ನಾವು ಮಾಡ್ತಿರೋದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನಮಗೆ ಇದೆಲ್ಲ ಆಯ್ತು ಅಂದರೆ ಪ್ರತಿಯೊಂದು ಮನೆಗೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಾವು ಇದು ನಮ್ಮ ಕೇಳಿದ್ದೀವಿ. ದಯವಿಟ್ಟು ಗುಲ್ಬರ್ಗದಲ್ಲಿ ಯುವಜನರಿರಲಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಎಲ್ಲ ನಮ್ಮವರೇ. ಅವರ ನಮಗೆ ಇರೋದಾಗಿರಲಿ, ನಮ್ಮ ಪರವಾಗಿರಲಿ, ಯಾರೇ ಇರಲಿ, ನಮಗೇನಿಲ್ಲ, ಎಲ್ಲರೂ ಬಂದು ಸಾಕೊಟ್ಟು ಇದನ್ನೆಲ್ಲರೂ ಮಾಡಿ. ಈಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರು ಒಳ್ಳೆಯ ಆಡಳಿತ ನಡೆಸ್ತಿದ್ದಾರೆ. ಅವರು ನಮ್ಮದು ನಿಗಮದ ನಮ್ಮ ಮಾಚಿದೇವ್ರದ್ದು ಇದು ಪೂಜೆ ಕೂಡ ಅವರೇ ಮಾಡಿದರು. ಅದನ್ನು ಆಮೇಲೆ ನಿಗಮವನ್ನು ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕಂದ್ರೆ, ನಮಗೆ ಅನುಪೂರ್ಣ ವರದಿ ರೆಡಿಯಾಗಿ 2008ರಿಂದ ರೆಡಿಯಾಗಿದೆ. ಆ ವರದಿಯನ್ನು ಯಾಕೆ ಇವರು ಇಟ್ಕೊಂಡು ಕುಂತಿದ್ದಾರೆ ಅದನ್ನು ಕಳಿಸಿ ನಮಗೆ 17 ರಾಜ್ಯದಲ್ಲಿ ಆಲ್ರೆಡಿ ನಮಗೆ ಎಸ್ ಸಿ ಇದೆ. ಆಮೇಲೆ ಹಿಂದೆ ನಮ್ಮದು ಮೈಸೂರು ರಾಜ್ಯ ಇದ್ದಲ್ಲಿ ಅವಾಗಲೂ ಎಸ್ ಸಿ ಇದೆ. ನಮಗೆ ಮೈಸೂರು ಆಡಳಿತದಲ್ಲಿ ರಾಜ್ಯದಿಂದಲೂ ಎಸ್ ಸಿ ಇದೆ. ಈಗ ನಮ್ಮನ್ನು ಯಾಕೆ ಮಾಡ್ತಿಲ್ಲ? ನಾವಿರೋದು 5 ಲಕ್ಷ 6 ಲಕ್ಷ ಜನ ಅಂತ ಗೌರ್ಮೆಂಟ್ನವರೇ ಸರ್ವೆ ಮಾಡಿ ಹೇಳಿದ್ದಾರೆ. ಇಷ್ಟು ಕಡಿಮೆ ಇದ್ದಂಥವ್ರು ನಮ್ಮವ್ರು ಯಾರು MLA ಇಲ್ಲ, MP ಇಲ್ಲ. ನಮಗೆ ಯಾರು ವಿಧಾನಸೌಧದಲ್ಲಿ ಹೋಗಲಿಕ್ಕೆ ಒಂದು ಧ್ವನಿ ಎತ್ತಲಿಕ್ಕೆ ನಮ್ಮವ್ರು ಯಾರೂ ಇಲ್ಲ. ಇದೆಲ್ಲ ಇದು ನಮ್ಗೆ ಏನಾದರೂ ಸರ್ಕಾರ ನಮಗೆ ಇದನ್ನು ಕೊಟ್ಟಿದ್ದ ಕರೆಯೋದ್ರೆ, ಸೇರಿಸಿದ್ದ ಕರೆಯೋದ್ರೆ ನಮ್ಮ ಮಕ್ಕಳ ಮನೆಗೆ ಆಗಲಿ, ನಮ್ಮ ರಾಜಕೀಯದಲ್ಲಿ ಆಗಲಿ ಎಲ್ಲದರಲ್ಲಿ ಪ್ರತಿನಿಧಿ ಸಿಗುತ್ತೆ. ಆಮೇಲೆ ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ ಎಲ್ಲರೂ ಅಲ್ಲೊಬ್ಬರು ನಮ್ಮರಾದ್ರೂ ಒಂದು ಮಡಿವಾಳ ಯಡಿಯೂರಪ್ಪ ನಮ್ಮ ಒಂದು ಗುರುತಿಸಿಕೆ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ದಯವಿಟ್ಟು ಅವರು ಸರ್ಕಾರ ಭಾಳ ನಮಗೆ ಇದು ಮಾಡ್ತಾ ಇದ್ದಾರೆ, ಭಾಳ ದಿವಸ ಪೆಂಡಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಮಗೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಬಂದು 16ನೇ ತಾರೀಕಿನ ಬಂದು ಸಹಕಾರ ಕೊಟ್ಟು ಸರ್ಕಾರದವರು ಕರೆಕ್ಟಾಗಿ ಬಂದು ನಮಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬರೇ ಬಂದು ಇದನ್ನು ಮನವಿ ತಗೊಂಡು ನಮಗೇನಾದರೂ ಮಾಡಿಕೊಟ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳಿ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.